ಸೊ ಇಲ್ಲಿ ಕಾಣ್ತಿದ್ಯಲ್ಲ, ಸೊ ಇದೆ ಹೊಸಳ್ಳಿ ಗುಡ್ಡ. ಮೊದ್ಲಿ ರೋಡ್ ಎಷ್ಟು ಹಾಳಾಗೋಗಿರೋದು ಗೊತ್ತಾ? ಮುಂಗಾರು ಮಳೆ ಶೂಟಿಂಗ್ ನಡೆದಿರೋ ಲೊಕೇಶನ್ ಇದು. ಅಪ್ಪ ನೀನೇನಂದೆ ಎಲ್ಲಾನು ಬೇರೆಯವ್ರ ಮೇಲೆ ಗೈಸ್ ಇಲ್ಲಿ ರೂಟ್ ನೋಡಿ, ಅದೊಂದು ಹತ್ಬಿಟ್ರೆ ಇನ್ನೇನು ಕೆಲವೇ ಕ್ಷಣಗಳ ಕಾಲಘಟ್ಟದಲ್ಲಿ ಗೈಸ್ ಇದು ಗಜಕೇಸರಿ ಶೂಟಿಂಗ್. ಅದೇ ಆ ಕಾಡೊಳಗೆ ತಾಂಡ್ಯ ಅಂತ ಒಂದು ಊರಿತ್ತಲ್ಲ, ಇದು ಯಾವ್ದೋ ಪದೇ ಕರ್ಕೊಂಡ್ ನಮ್ ಕಾಟ ಇಲ್ಲೇ ಹಾಕ್ಸ್ಕೊಳ್ಳೋಣ. ಏನ ಪೆಟ್ರೋಲ್ ಏಕ್ ಈಗ ಹೋಗಲ್ವಾ? ಅಲ್ಲಿ ಹೋಗಷ್ಟೊತ್ತಿಗೆ ಜೀರೋ ಆಯ್ತದೆ. ಲೋ ಮುಂದೆ ಎಲ್ಲ ಹಾಕ್ಸಂಡ್ಲು ಬಿಟ್ಲ, ಈಗ ವಿಡಿಯೋ ಮಾಡಕ್ ಬಂದಿದ್ದೀನಿ. ಪೆಟ್ರೋಲ್ ಲೋಡ್ ಮಾಡ್ಕೊಂಡಿಂದ ಸ್ಟಾರ್ಟ್ ಮಾಡು. ಪ್ಲಾನ್ ಮಾಡ್ದೋ, ಈಗ ಲೋಡ್ ಮಾಡಿಸ್ತಾ ಇದೀವಿ, ಇಲ್ಲಿಂದ ನೆಕ್ಸ್ಟ್ ಅಂತ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಹೊಸಳ್ಳಿ ಗುಡ್ಡಕ್ಕೆ ಹೋಗ್ತಾ ಇದ್ವಿ. ನಮ್ ಕಾಟು ಹೊಸ ಕಾರ್ ತಗೊಂಡ. ಸೊ ಹೊಸ ಕಾರ್ ತಗೊಂಡ್ಮೇಲೆ ಫಸ್ಟ್ ಟೈಮ್ ಒಂದ್ ಕಾರ್ ತಗೊಂಡು ಎಲ್ಗಾರು ನಮ್ನೆಲ್ಲ ಆಚೆ ಸೊ ಇವಾಗ ಪೆಟ್ರೋಲ್ ಹಾಕ್ಸಕ್ ಬಂದಿದ್ದೀವಿ. ಕಟ್ಟು ಹೊಸ ಕಾರು ಹೆಂಗಿದೆ ಫೀಲ್ ಓಡ್ಸಕ್ಕೆಲ್ಲ? ನಾನು ಓಡ್ಸ್ ತುಂಬಾ ಇದಾಯ್ತಲ್ಲ ಆಗ್ಲೇ 2 months ಇಂದ. ಹಾಕ್ಸಪ್ಪ ನಿನ್ನಿಷ್ಟ. ಪವರ್ ಓನ್ಲಿ ಈ ಕಡೆದುವಾ ನಾರ್ಮಲ್ ಖಾಲಿ ಆಗಿದೆ. ಇರ್ಲಿ, ಥ್ಯಾಂಕ್ ಯು ಸರ್. ಸಂಜೆ ಇವಾಗ ಟೈಮ್ ಬಂದು 4 ಗಂಟೆ. ಇವ್ರ ಜೊತೆ ನಾನು ಎಲ್ಗೆ ಹೊರಟಾಕು ಹೆಚ್ಚು ಕಮ್ಮಿ 3 ಗಂಟೆ 4 ಗಂಟೆ ಮೇಲೆ ಆಗುತ್ತೆ. ಆದ್ರೆ ಹಿಂದಿ ದಿವಸನೇ ಪ್ಲಾನ್ ಮಾಡಿ ಹೋದಾಗ್ಲೂ ಹಿಂಗೆ ಆಗಿತ್ತಲ್ವಾ? ಎಲ್ಲಾ ಕಡೆನೂ ಗಲಾಟೆ ಮಾಡ್ಕೋಗೈತೆ. ಇವನು ಅಲ್ಲಿಗೆ ಹೋಗೋಣ ಅಂತ, ಇವ್ರು KR ಪೇಟೆ ಹತ್ರ ಹೋಗೋಣ ಅಂತ ಗಲಾಟೆ ಮಾಡ್ಕೊಂಡು ಕಾಕಿನಲ್ಲಿ ತಿರ್ಸ್ಕೊಂಡಿತ್ತು. ಎಲ್ಲೆಲ್ಲೋ ಪ್ಲಾನ್ ಮಾಡಿ ಆ ಪ್ಲಾನ್ ನ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಒಂದ್ ಕಡೆ ಕೂತು ಊಟ ಮಾಡಿ ಒಂದ್ ಡಿಸಿಷನ್ ಬಂದು ಹೊರಡ್ತೀವಿ ನಾವು. ಸೊ ಅಷ್ಟೊತ್ತಿಗೆ 4 ಗಂಟೆ ಆಗ್ಬಿಡುತ್ತೆ. ನಾವು ಜಾಗಕ್ಕೆ ಹೋಗೋ ಅಷ್ಟ್ರಲ್ಲಿ ಸಂಜೆ 6 ಗಂಟೆ ಆಗಿರುತ್ತೆ. ವಾಪಸ್ ಮನೆಗೆ ಹೋಗೋ ಅಷ್ಟ್ರಲ್ಲಿ 8-9 ಗಂಟೆ ಆಗಿರುತ್ತೆ. ಆದ್ರೆ ನಾವು ಹಾಸನದಲ್ಲಿ ಇರೋದ್ರಿಂದ ಸುತ್ತಮುತ್ತ ಇರೋ ಜಾಗಗಳೆಲ್ಲ ಒಂದು 1 ಕಿಲೋಮೀಟರ್ ಅದ ಒಂದ್ 2 ಅವರ್ ಟ್ರಾವೆಲ್ ಮಾಡಿದ್ರೆ ಸಾಕು, ಒಳ್ಳೊಳ್ಳೆ ಜಾಗಗಳು ಸಿಗುತ್ತೆ ಯಾಕಡೆ ಹೋದ್ರು. ಸೊ ಅದಕ್ಕೆ ಹೆಂಗೋ ಟೈಮ್ ಮ್ಯಾನೇಜ್ ಆಗ್ತೈತಿ ಅಂತ. ನಿನ್ ಕಾರ್ ಬಗ್ಗೆ ಹೇಳ್ತಿದ್ದೆ, ಬಗಳು ಸಾಯಿ ಹತ್ಲಾಗ ಏನಾದ್ರು ಕಾರ್ ಬಗ್ಗೆ ಏನ್ ಹೇಳೋದಿದೆ ಎಲ್ಲ. ಅಲ್ಲ ಹೊಸ ಕಾರು 100 ಕಿಲೋಮೀಟರ್ ಮೇಲೆ ಹೋಗ್ತಿರೋ ಫಸ್ಟ್ ಟೈಮ್. ಹೌದೌದು, ಯಾಕಂದ್ರೆ ನಾವು ಸಿಟಿ ಬಿಟ್ಟು ಆಚೆಗೆ ಬಂದಿರ್ಲಿಲ್ಲ. ಇದೇ ಫಸ್ಟ್ ಲಾಂಗ್ ಸ್ವಲ್ಪ ತೆಗ್ದಿರೋದು. ಅಲ್ಲ ಕಾರ್ ತೆಗ್ದಿರೋದೇ ಫಸ್ಟ್. ಅದ್ರಲ್ಲಿ ಸಿಕ್ಕಿಲ್ವಲ್ಲ ನೋಡಿ, ಇದೆಲ್ಲ ಹೊಸ ಕಾರ್ ತಗೊಂಡಿರೋರಿಗೆ ಅರ್ಧಕ್ಕಕ್ ಮನ್ಸಾಗಲ್ಲ. ಸೊ ಅದಕ್ಕೆ ನಿಮ್ ಫ್ರೆಂಡ್ ಗಾಡಿಗಳದೆಲ್ಲ ನೀವೇ ಯಾಕೆ ಇದನ್ನ ನಾನು ಇವಾಗ ಜಸ್ಟ್ ಅರ್ಧ ಹಾಕ್ದೆ, ವಿಡಿಯೋ ಮಾಡಕ್ಕಾಗಿಲ್ಲ. ಕಾಣಿಸ್ತಿರೋದು ಗಾಡಿ ಸೇಮ್ ಅದೇ. ಹೌದಾ? ವೈಟ್ ಕಲರ್. ಯೂಟ್ಯೂಬ್ ಅಲ್ಲೆಲ್ಲ ರಿವ್ಯೂ ಮಾಡ್ತಾರೆ ಗೊತ್ತಾ, ಕಾರ್ಗಳದೆಲ್ಲ ರಿವ್ಯೂ. ಸೊ ಅದೆಲ್ಲ ಮಾಡಕ್ಕೂ ನನಗೆ ತುಂಬಾ ಇಷ್ಟ ಇದೆ. ಸೊ ಅಕಸ್ಮಾತ್ ಈ ವಿಡಿಯೋ ನೋಡ್ತಿರೋರ್ಗೆ ಯಾರಾದ್ರೂ ಇವ್ನ ಕಾರ್ ರಿವ್ಯೂ ಬೇಕು ಅಂದ್ರೆ ಬೇಕಾದ್ರೆ ಕೇಳಿ. ಒಂದ್ ದಿವಸ ನೀಟಾಗೆ ಇವನ್ನ ರೆಡಿ ಮಾಡಿಸಿ, ಕಾರ್ನು ರೆಡಿ ಮಾಡಿಸಿ ಒಂದು ರಿವ್ಯೂ ತರ ಪ್ಲಾನ್ ಮಾಡೋಣ. ಸೊ ಗೈಸ್ ಹಂಗಂತ ನಾವು ಮುಂಚೆ ನಮ್ಮ ಅಭಿಷೇಕ್ ಕಾರಲ್ಲಿ ಹೋಯ್ತಿದ್ವಿ, ರಿಡ್ಸ್ ಕಾರಲ್ಲಿ. ಒಳ್ಳೆ ಸಖತ್ ಅಂದ್ರೆ ಬೆಜಾನ್ ಸುತ್ತಾಡಿದ್ವಿ ನಾವು ಆ ಕಾರಲ್ಲಿ. ಇಲ್ಲ ಅವ್ರ ಮನೇಲಿ ಸ್ವಲ್ಪ ಬೈದ್ಬಿಟ್ರು ಅವನಿಗೆ. ಮನೆಯಲ್ಲಿ ಇಲ್ಲೇ ಹೋಗ್ ಬರ್ತೀನಿ ಅಂತ ಹೇಳಿರ್ತೀನಿ, ತೋರಿಸ್ತಾನೆ ಇಲ್ಲೇ ಹೋಗಿರ್ತೀವಿ ಅಂತ ಸುಳ್ಳು ಹೇಳಿ ನಿಜ ಗೊತ್ತಾಗಿ ಇವನ್ ಏನ್ ಮಾಡ್ತಾನೆ ಅಂದ್ರೆ ಮನೇಲಿ ಕರೆಕ್ಟ್ ಆಗಿ ಹೇಳಲ್ಲ ನಾವ್ ಎಲ್ಲಿಗೆ ಹೋಯ್ತಾ ಇದೀವಿ, ಏನಕ್ಕೆ ಹೋಗ್ತಾ ಇದೀವಿ ಅಂತ. ಇವನು ನಾವೆಲ್ಲೋ ಬೇರೆ ಹಾಸನ 100-150 ಕಿಲೋಮೀಟರ್ ಹೋಗಿರ್ತೀವಿ. ಇವನು ಏನಂದಿರ್ತಾರ ಮನೇಲಿ, ನಮ್ ಫ್ರೆಂಡ್ ಬರ್ತಡೆಗೆ ಹೋಯ್ತಾ ಇದೀನಿ ಅಥವಾ ಯಾವ್ದೋ ಒಂದ್ ಬೀಗ್ ರೂಟ್ ಐತೆ ಅಲ್ಲಿಗೆ ಹೋಯ್ತಾ ಇದೀವಿ ಅಂತ ಹೇಳ್ ಬಂದಿರ್ತಾನೆ. ಸೊ ಅದಾದ್ಮೇಲೆ ಅವ್ರ ಅಮ್ಮ ನನ್ ವಿಡಿಯೋಸ್ ನೋಡ್ಬಿಟ್ಟು, ನೀನ್ ಹಿಂಗ್ ಹೇಳ್ಬಿಟ್ಟು ಹಿಂಗ್ ಹೋಯ್ತಿದ್ಯಾ ಅಂತ ಹೇಳ್ಬಿಟ್ಟು ಕಾರ್ ಕೊಡೋದ್ನ ಹೇಳಿದೀವಪ್ಪ. 1 ಗಂಟೆ ಕುತ್ಕೊಂಡ್ ಕನ್ವಿನ್ಸ್ ಮಾಡಿದೀವಿ ಕರ್ಕೊಂಡ್ ಬರಕ. ಇವ್ರ ಅಮ್ಮ ವಿಡಿಯೋ ನೋಡ್ತಿರುತ್ತೆ ಹೇಳು. ನೋಡಿ ಆಂಟಿ, 1 ಗಂಟೆ ಕುತ್ಕೊಂಡ್ ಕನ್ವಿನ್ಸ್ ಮಾಡಿ ಸಕಲೇಶ್ಪುರದಲ್ಲೇ ಹೋಯ್ತಾ ಇದೀವಿ. ನಿಮ್ಗೆ ಏನ್ ಹೇಳಿದ್ವಿ ಅಲ್ಲಿಗೆ ಹೋಯ್ತಾ ಇದ್ವಿ. ಈ ಸಲ ಮೋಸ ಮಾಡ್ತಾ ಇಲ್ಲ. ನಮ್ಮನೆಲ್ಲ ಹೇಳೇ ಇಲ್ಲ ಕಾರ್ ನಮ್ಮನೆಲ್ಲ ಏನ್ ಕೇಳಲ್ಲ, ಬಟ್ ಇವ್ರ ಮನೆ ಸ್ವಲ್ಪ ಹೆವಿ ಸ್ಟ್ರಿಕ್ಟ್. ಸೊ ಅದಕ್ಕೆ ನಾವು ಎಷ್ಟೋ ಮಧ್ಯದಲ್ಲಿ 2-3 ತಿಂಗಳು ಎಲ್ಲೂ ಆಚೆ ಹೋಗಕ್ಕೆ ಆಗ್ಲಿಲ್ಲ ಕಾರ್ ಇಲ್ದಲೆ. ಸೊ ಅದಕ್ಕೆ ನಮ್ ಕಾಟು ಆ ಅಟ್ಟದ ಮೇಲೆ ಹಿಂಗ್ ಆಗೋಯ್ತಲ್ಲ ನಮ್ ಜೀವನ, ಹಿಂಗ್ ಸುತ್ತಾಡಕ್ ಆಗೋಯ್ತಲ್ಲ, ಅಟ್ಟದ ಮೇಲೆ ತಗೊಂಡಿದ್ದಾನೆ ಹೊಸ ಕಾರು. 15 ಲಕ್ಷ ಕೊಟ್ಟು. ಎಷ್ಟು ಕಮ್ಮಿ ಜಾಸ್ತಿ ಹೇಳೋದ್ ನಾನು. 5 ಗಂಟೆಗೆಲ್ಲ ಹೋಗೇ ಬಿಡ್ತೀವಿ ಹೊಸಳ್ಳಿ ಗುಡ್ಡಕ್ಕೆ. ಅಷ್ಟತ್ರ ಆಯ್ತಾ? ನಾವ್ ಹೋಗ್ಬೇಕು. ಕಾಗಿನರಗಿಂತ ಇನ್ನು ಹಿಂದೆನೆ ಸಿಗುತ್ತೆ. ಇವ್ನ ಯಾಕೆ ಇದ್ರ ಹಿಂದೆ ಹಿಂಗ್ ಮುಚ್ಕ ಹೋಯ್ತವನೆ, ಏನ್ ಎಳ್ಕೊಯ್ತದ ಗಾಡಿ? ನಿಂದ ಗಾಡಿ ಅಲ್ವಾ ಕೇಳು. ಯಾಕಣ ಹಿಂಗೋಯ್ತಿದ್ಯಾ? ಇದೇ ಬಂಡವಾಳ. ಆದ್ರೆ ಈ ಸಕಲೇಶ್ಪುರ ಈಗ ಹೈವೇ ಆಗಿರೋದಕ್ಕೆ ಪಟ್ ಅಂತ ಹೋಯ್ತಿವಿ. ಮುಂಚೆ ನಾವು ಹಾಸನಿಂದ ಸಕಲೇಶ್ಪುರಕ್ಕೆ ಬರ್ತೀವಿ ಅಂದ್ರೆ ಎಲ್ಲಿಂದ ಎಲ್ಗೋ 1-1.5 ಗಂಟೆ ಆಗ್ಬಿಡೋದು ಮುಂಚೆ ಇದ್ದಿದ್ ರೋಡಲ್ಲಿ. ಬಟ್ ಆಗ ಆ ರೋಡಲ್ಲಿ ಬಂದಾಗ ಸಕಲೇಶ್ಪುರಕ್ಕೆ ಬರ್ತಿದ್ವಿ ಅಂತ ಫೀಲ್ ಆಗೋದು. ಬಟ್ ಇವಾಗ ಅಂದ್ರೆ ಇಲ್ಲಿಗೆ ಬರ್ತಿದ್ದಾಗ ಆಲ್ರೆಡಿ ಕಾರ್ ಸೆಕ್ಷನ್, ಚಿಕ್ಕ ರೋಡ್ ಇದೆಲ್ಲ. ಈಗ ಸುತ್ತಮುತ್ತ ಇರೋ ಜಾಗಗಳು ಸಕ್ಕತ್ತಾಗಿರೋದು. ಈಗ ಲೆಫ್ಟ್ ಮುಂದೆ ಇಲ್ಲ. ಮಾಮೂಲಿ ಎಲ್ಲಾ ಸಲ ಅಲ್ಲೇ ಲೆಫ್ಟ್ ತಗೊಳ್ಳೋದು. ಪೆಟ್ರೋಲ್ ಬಂಕ್ ಇಲ್ಲ.
ಇಲ್ಲ ಅಂದವೇ ಫಸ್ಟ್ ಮುಂದೆ ನಡ್ಲ ಪೆಟ್ರೋಲ್ ಹಾಕ್ಸೋಣ ಇಲ್ಲಾಂದ್ರೆ ಅದ್ರೊಳಗೋರ್ ಮುಗಿತಿನ್ನ. ನಮ್ಗೆ ಈ ರೂಟ್ ಹೆಂಗಾಗ್ಬಿಟ್ಟೈತೆ ಅಂದ್ರೆ ನಮಗೆ ಮ್ಯಾಪಿನ ಅವಶ್ಯಕತೆನೇ ಇಲ್ಲ. ಹೊಸ ಕಾರ್ ತಗೊಂಡ್ರೆ ಒಂದೇ ಒಂದು ಕಾರಣಕ್ಕೆ ಮ್ಯಾಪ್ ಇಲ್ಲ ನಾನು ಹೊಸಳ್ಳಿ ಗುಡ್ಡಕ್ಕೆ ಹಾಕಿರೋದು. ಆ ಮಂಜಾವತ್ ಫೋರ್ಟ್ ಹತ್ರ ಯಾವ ಬಂಕು ಇಲ್ಲ ಕಣೋ. ಅಲ್ಲ ಸಕಲೇಶ್ಪುರ ಒಳಗಡೆ ಐತೆ ಕಣ. ಅಪ್ಪ ನೀನು ಇದ್ರಲ್ಲಿ ಹೊಡಿಯೋ ನಿನ್ ಫೋನಲ್ಲಿ ಪೆಟ್ರೋಲ್ ಬಂಕ್ ನಿಯರ್ ಮೀ ಅಂತ ತೋರಿಸುತ್ತೆ. ಸೊ ಗೈಸ್ ಇವನು ಕಾರನ್ನು ಹೊಸ ತಗೋಬಿಟ್ಟವನೆ, ಆದ್ರೆ ಈ ಕಾರಿಗೆ ನಾವು ಪೆಟ್ರೋಲ್ ಹಾಕ್ಸಿ ನಮ್ಗೆ ಬೇಜಾರಾಗ್ಬಿಡುತ್ತೆ. ಅಂದ್ರೆ ನಾವ್ ಓಡಾಡೋ ಹೊಡ್ತಕ್ಕೆ ಏನಂಗಂತಾರೆ ಮೈಲೇಜ್ ಯಥೇಚ್ಛವಾಗಿ ಹಾಕ್ಸ್ಬೇಕು ಅಂತ ಹೇಳ್ತಾರೆ. ಬಿಳಿ ಆನೆ ಸಾಕ್ತಾರೆ. ಆನೆ ಸಾಕ್ದಂಗೆ. ನಮ್ಮ ಅಬ್ಬಿ ಕಾರಲ್ಲಿ 1000 ರೂಪಾಯಿ ಹಾಕ್ಸಿದ್ರೆ ನಾವು ಎಲ್ಲೆಲ್ಲಿಗೋ ಹೋಗ್ತಾ ಇದ್ವಿ. ವ್ಯಾಗನರ್ ಅಲ್ಲಿ ನಾನು ಎಷ್ಟಾದ್ರೂ ಹಾಕ್ಸಿದ್ದು 150-200 ರೂಪಾಯಿ ಹಾಕ್ಸ್ಕೊಂಡ್ ಬಂದು ಹೋಯ್ತಿದ್ದೆ. 3000 ರೂಪಾಯಿ ಹಾಕ್ಸಿದ್ದು ಪಾಂಡಿಚೇರಿಗೆ ಹೋಗಿ ವಾಪಸ್ ಬಂದು ಇದೀವಿ ನಾವು ಅದ್ರಲ್ಲಿ. ಇಲ್ಲಿ ಲೆಫ್ಟ್ ಹೋದ್ರು ಬ್ಯಾಕ್ ರೋಡ್ ಕನೆಕ್ಟ್ ಆಗುತ್ತೆ ಈ ರೂಟ್. ಮೊದ್ಲಿ ರೋಡ್ ಎಷ್ಟು ಹಾಳಾಗೋಗಿರೋದು ಗೊತ್ತಾ? ಅಯ್ಯಪ್ಪ, ಇಲ್ಲೊಂಚೂರು ಡಬಲ್ ಮಾಡಕ್ ಆಯ್ತಾನಲ್ಲ, ಇದೆಲ್ಲಿ ಯಾವಾಗ್ಲೂ ಜಾಮ್ ಇರ್ತದೆ. ನಾನು ಯಾವಾಗೆಲ್ಲ ಶಿರಡಿ ಗೇಟ್ ಅಲ್ಲಿ ಓಡಾಡಿದೀನಿ, ಒಂದಲ್ಲ ಒಂದು ಆಕ್ಸಿಡೆಂಟ್ ಅಂತೂ 100% ನೋಡಿದೀನಿ. ಮನೆ ಕುತ್ಕೋಬೇಕಾಗ ಹೋದಾಗ 2 ಕಾರ್ ಅಪ್ಸೆಟ್ ಆಗಿದ್ದು, ಆಕ್ಸಿಡೆಂಟ್ ಆಗಿರ್ಲಿಲ್ಲ. ಕರ್ವ್ ಇರುತ್ತಲ್ಲ ಹಂಗೆ ಹೋಗ ಹಂಗೆ ಬಿಟ್ಟವ್ರೆ. A few moments later. ನಾವಿನ್ನೂ ಮಂಜರಾಬಾದ್ ಫೋರ್ಟ್ ಅದನ್ನೇ ಸ್ಟಕ್ ಆಗ್ಬಿಟ್ಟಿದೀವಿ. ಈ ಅಲೆಕ್ಸಾ ಮಾತ್ ಕೇಳ್ಕೊಂಡು ಮುಂದೆ ಪೆಟ್ರೋಲ್ ಬಂಕ್ ಐತೆ ಅನ್ಕೊಂಡ್ ಹೋದ್ವಿ. ಅಲ್ಲಿ ನೋಡಿದ್ರೆ ಯಾವ್ದೋ ಪೆಟ್ರೋಲ್ ಬಂಕ್ ಇಲ್ಲ. ಸಕಲೇಶ್ಪುರ ಏನ್ ಹೊಡಿತಾವನು ಸೌಂಡ್. ಹೊಡಿತಾನ. ಪೆಟ್ರೋಲ್ ಇಲ್ಲ ಅಂದ್ರೆ ಅದು ಓನರ್ ರೆಸ್ಪಾನ್ಸಿಬಿಲಿಟಿ. ಅವ್ನ್ ನೋಡ್ಕೊಂಡಿರ್ಬೇಕು ಎಷ್ಟು ರೇಂಜ್ ಐತೆ, ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಬರುತ್ತೆ, ಎಲ್ಲಿ ಪೆಟ್ರೋಲ್ ಹಾಕ್ಸ್ಬೇಕು. ಒಂದ್ ಪ್ರಕಾರ ಮಾತಾಡಿದೆ ತಪ್ಪು. ನಮಗ್ ಹೇಳ್ತಾವನೆ ನೀವು ಮಾತಾಡ್ಕೊ ಬಂದ್ರೆ ನಾನು ಅದಕ್ಕೆ ಪೆಟ್ರೋಲ್ ಹಾಕ್ಸೋದ್ ಮರ್ತೋದೆ. ಹೊಸ ಕಾರಿಗೆ ಎಲ್ ಬೇಕಾದ್ರೂ ಪೆಟ್ರೋಲ್ ಹಾಕ್ಸ್ಬೋದ? ಒಬ್ಬೊಬ್ರು ಪೆಟ್ರೋಲ್ ಹಾಕ್ಸಕ್ಕೆ ಇಂತ ಬಂಕೆ ಆಗ್ಬೇಕು ಅಂತ ಈ ತರ ಈಗ ಸಿಚುವೇಶನ್ ಅಲ್ಲಿ ಈಗ ಇಲ್ಲಪ್ಪ ನನ್ ಗಾಡಿ ಆಸಿದೆಲ್ಲ ಅದೇ ಎಲ್ಲ ಹಾಕೋದು ಅಂದ್ರೆ ಗಾಡಿ ನೀನ್ ಹೋಗು ಇದ್ರಲ್ಲಿ ತಗೊಬರೋಗು ಅಂತ. ಎಷ್ಟು? 1000 1,000 ಅಣ್ಣ, 1000 ಪೆಟ್ರೋಲ್ ಮಾಮೂಲಿ ಹಾಕೋ ಕೇಳು. XP 95 ಹೇಳ ನೀನು ನಾರ್ಮಲ್ ಅಂತ ಹೇಳ. ಅಲ್ಲೇ ಸ್ಕ್ಯಾನ್ ಮಾಡೋ. ಆಯ್ತು. ಈಗ ಎಷ್ಟು ರೇಂಜ್ ಬರುತ್ತೆ? 1000 ರೂಪಾಯಿ ಹಾಕ್ಸರ 100 ಬರುತ್ತೆ. 100 ಕಿಲೋಮೀಟರ್. ಇಲ್ಲ ಈಗ ಒಂದ ಹಂಗಾರೆ ನಿನಗೆ ಬೆಂಗಳೂರಿಗೆ 130-140 ಬರ್ತದೆ ಈಗ. ಅಲ್ಲ ಅದು ಹಳೆ ಪ್ಲೇಸ್ ಸೇರಿ 150 ಪ್ಲೇಸ್ ಬರ್ತದೆ. 9 ಲೀಟರ್ ಕೊಟ್ಟು ಕರೆಕ್ಟ್ ಆಗಿ 11 ಎಷ್ಟಲ್ಲ 99,000 ಹಾಕಿದೀವಿ. ನನಗೆ ಈ ರೋಡ್ ಮಾತ್ರ ಸಖತ್ ಇಷ್ಟ. ಯಾಕಂದ್ರೆ ಸಕಲೇಶ್ಪುರ ಎಂಟ್ರಿ ಆಗ್ತಿದ್ದಂಗೆ ಎಷ್ಟು ಬ್ಯಾಕ್ ರೋಡ್ ಗಂಟ ಮಧ್ಯೆ ಒಂದು 10-15 ಕಿಲೋಮೀಟರ್ ಸ್ಟ್ರೆಚ್ ಐತೆ. ಎಷ್ಟು ಸಖತ್ತಾಗಿರುತ್ತೆ ಅಂದ್ರೆ ಈ ಸ್ಟ್ರೆಚ್ ಮಾತ್ರ. ಅದು ಅಂದ್ರೆ ಈ ಮಳೆಗಾಲದಲ್ಲಿ ಮಾತ್ರ ಕ್ರೇಜಿ. ಅಂದ್ರೆ ಈ ರೂಟಲ್ಲಿ ಇನ್ನು ಮುಂದೆ ಸುಮಾರು ಜಾಗಗಳಿದೆ, ನಾವಂತೂ ಸುಮಾರು ಸಲ ಓಡಾಡಿದೀವಿ ಜಾಗದಲ್ಲಿ. ಬಟ್ ಈ ಸ್ಟ್ರೆಚ್ ಮಾತ್ರ ಯಾವಾಗ್ಲೂ ಸಖತ್ತಾಗಿರುತ್ತೆ. ಲೆಫ್ಟ್ ಸಕಲೇಶ್ಪುರದಲ್ಲಿರೋ ಒನ್ ಆಫ್ ದ ಬೆಸ್ಟ್ ಊರು ಅಂದ್ರೆ ಬ್ಯಾಕ್ರವಳ್ಳಿ. ಯಾಕಂದ್ರೆ ಸುತ್ತಮುತ್ತ ಒಳ್ಳೊಳ್ಳೆ ಜಾಗಗಳಿದೆ. ಸೊ ಇಲ್ಲಿ ಮುಂದೆ ಮುಂಗಾರು ಮಳೆ ಶೂಟಿಂಗ್ ನಡೆದಿರೋ ಲೊಕೇಶನ್ ಇದೆ. ಇಲ್ಲೊಂದು ಗಣೇಶ್ ಅವರು ಮತ್ತೆ ಪೂಜಾ ಗಾಂಧಿ ಅವರು ಒಂದು ಕಾರಲ್ಲಿ ಬಂದು ಹಿಂಗ್ ಯೂಟರ್ನ್ ನೋಡಿದ್ದಾರೆ. ಸೊ ಅದನ್ನ ನಾನು ಒಂದು ವರ್ಷದ ಮುಂಚೆ ವಿಡಿಯೋ ಮಾಡಿದ್ದೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ಇಲ್ಲೇ ಕಣ್ಣ ಸಿಡಿಗೆ ಹಾಕ್ಲಾ? ಸಿಡಿಗೆ ಹಾಕಿ ನೋಡಿ. ಇದ್ದೇ ಜಾಗದಲ್ಲಿ ಮುಂದ್ಗಡೆ DRL ಸಿಂಗ್ ಐತಲ್ಲ, ದಾನ ಐತ ನೋಡು. ಆಗೈತ್. ಆ ಕಡೆ ರೋಡ್ ಇಂದ ಕಾರ್ ಬರುತ್ತೆ. ಮುಂಗಾರು ಮಳೆ ಶೂಟಿಂಗ್ ನಡೆದಿರೋ ಲೊಕೇಶನ್ ಇದು. ಈ ವಿಡಿಯೋನ ನಾನು ಅಂದ್ರೆ ಮುಂಗಾರು ಮಳೆ ಶೂಟಿಂಗ್ ಲೊಕೇಶನ್ ಅಂತ ಒಂದೂವರೆ ವರ್ಷ ಮುಂಚೆನೆ ತೋರಿಸಿದೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಆ ವಿಡಿಯೋ ನೋಡಿದ್ರೆ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಇಲ್ಲಿಗೆ ಅಂದ್ರೆ ಗೊತ್ತಿರೋದು ಅಷ್ಟೇ. ಪಾಸ್ ಆಗ್ಬಿಡ್ತಾರೆ, ಯಾರಿಗೂ ಒಂದು ಐಡಿಯಾನು ಸಿಗಲ್ಲ. ಬಟ್ ನೀವು ಸ್ವಲ್ಪ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಬಂಕ್ ಹೇಳ್ದೆ ತಾನೆ ಇಲ್ಲ ಬಂಕ್ ಐತೆ ಅಂತ. ಇಲ್ಲೇ ನಿಂತ್ಕೊಂಡು ಇವನಿಗೆ ಇಷ್ಟದಕ್ಕೆ ಅದನ್ನೇ ಹೇಳ್ಬಿಟ್ಟು ಬಂದೆ. ಇಲ್ಲೇ ಐತೆ, ಅಲ್ಲಿಗೆ 10 ಕಿಲೋಮೀಟರ್ ಟೈಮ್ ವೇಸ್ಟ್ ಮಾಡಿಸ್ದಲ್ಲ ಅಂತ. ಅದೇ ಕಣಿಲ್ಲ ನೋಡಿದ್ ನ್ಯಾಪ್ಕ. ಬಟ್ ಯಾಕೆ ಬೇಕು ಅಂತ ಸುಮ್ನೆ ಆಗಿದ್ದು. ನಮ್ಮ ಅಭಿಷೇಕ್ ಗೊರ್ಕ ಹೊಡಿತಾವ ಬಂದಿದ್ದ ಅವತ್ತು. ಅದೇ ಅಲ್ಲಿ ಹತ್ತಿ ಇಲ್ಲಿ ಇಳಿಸಿತ್ತಲ್ವಾ ಅಪ್ಪ. ಗೈಸ್ ನಾವ್ ಲಾಸ್ಟ್ ಟೈಮ್ ಒಂದ್ಸಲಿ ಈ ರೂಟಲ್ಲಿ ಬರ್ಬೇಕಾದ್ರೆ ಗೂಗಲ್ ಮ್ಯಾಪ್ ನಂಬ್ಕೊಂಡಿದ್ವಿ. ಸೊ ಆ ಗೂಗಲ್ ಮ್ಯಾಪ್ ಏನ್ ಮಾಡೋದು, ಇರೋದ್ರಲ್ಲೇ ಚಿಕ್ಕ ರೂಟ್ ತೋರ್ಸಕ್ ಹೋಗಿ ಅದ್ ಯಾವ್ದೋ ಒಂದ್ ಮೇಲೆ ಹತ್ತಿಸ್ತು. ನಮಗ್ ಫಸ್ಟ್ ಅವಾಗ ಬಂದಾಗೆಲ್ಲ ರೂಟ್ ಗೊತ್ತಾಯ್ತಾ ಇರ್ಲಿಲ್ಲ, ಮೇಲೆ ಹೋಯ್ತಿದ್ದು. ಅದು ಎಲ್ಲೆಲ್ಲೋ ಆ ಊರ್ಗಳೆಲ್ಲ ಸುತ್ತಾಡ್ಕೊಂಡು ಆ ಚಿಕ್ಕ ಗಲ್ಲಿಲಿ ವಾಪಸ್ ಬಿಡೋದು. ಸೊ ಈ ಗೂಗಲ್ ಮ್ಯಾಪ್ ನ ಒಂದೊಂದ್ಸಲಿ ನಂಬಕ್ಕಾಗಲ್ಲ. ಅಂದ್ರೆ ಅದು ಇರೋದ್ರಲ್ಲೇ ಫುಲ್ ಶಾರ್ಟೆಸ್ಟ್ ರೂಟ್ ನ ತೋರಿಸುತ್ತೆ. ಅಲ್ಲಿ ಹೆಂಗಾರ ಹೋಗಿ ಸಾಯ್ರಿ ನೀವು ಅಂತ. ನಮ್ದು ಇನ್ನು 8.5 ಕಿಲೋಮೀಟರ್ ಇದೆ, 19 ನಿಮಿಷ, 5:40 ರೀಚ್ ಆಗ್ತೀವಂತೆ. ಅಣ್ಣ ಹೊಸಳ್ಳಿ ಗುಡ್ಡ ಸ್ಟ್ರೈಟಾ? ಇದೇ ಟೈಮಲ್ಲಿ ನಾವೆಲ್ಲ ಹೋಗಿತ್ತು ಗೊತ್ತಾ ಇದಕ್ಕೆ? ಚಿಕ್ಕಮಂಗ್ಳೂರು 1 ತಿಂಗಳ ಹಿಂದೆ ಅಷ್ಟೇ.
ಚಿಕ್ಕಮಂಗ್ಳೂರ್ಗೆ ಹೋಗಿದ್ದು ಈ ಟೈಮ್ ಅಲ್ಲ. ಮಳೆಗಾಲದಲ್ಲಿ ಹೋಗಿದ್ದೆ, ಆಗ ಮಳೆ ಸ್ಟಾರ್ಟ್ ಆಗಿತ್ತು. ಗೃಹಪ್ರವೇಶ ಹೋದ ವರ್ಷ ನಾವು ಈ ಟೈಮಲ್ಲಿ ಒಂಥರ ನಮ್ದು ಪ್ರೈಮ್ ಟೈಮ್ ಆಗಿತ್ತು. ಎಲ್ಲೆಲ್ಲೆಲ್ಲಿ ಸುತ್ತಾಡ್ತಿದ್ವಿ ಅಂದ್ರೆ ಪ್ರತಿ ವಾರ ಒಂದ್ ವಾರನೂ ಮಿಸ್ ಇಲ್ದಂಗೆ. ಅವ್ನ್ ಕಾರ್ ಚೆನ್ನಾಗಿರೋವರೆಗೂ ವಾರ ವಾರ ಹೋಯ್ತಿದ್ದೆ. ಅಬ್ಬಿಕಾರ್ ಚೆನ್ನಾಗಿರೋವರೆಗೂ. ಗಾಡಿಗೆ ಎಲ್ಲೋ ಬೋರ್ಡ್ ಒಂದ್ ಇಲ್ಲ ಕಟ್ ನಾವು KSRTC ಬಸ್ A few moments later. ಗೈಸ್ ಮ್ಯಾಪ್ ಅಲ್ಲಿ ನೋಡಿದ್ವಿ. ಸೊ ಒಂಚೂರ್ ಎಲ್ಲೋ ಒಂದ್ ಕಡೆ ಮ್ಯಾಪ್ ನಂಬ್ಕೊಂಬಿಡಿ ತಿಗಾ ಮುಚ್ಕೊಂಡು ಅವ್ರನ್ನ ಕೇಳ್ಕೊ ಹೋಗಿ ಅಂತ. ನಾನು ಮತ್ತೆ ಯಾವನ್ ಕೇಳ್ತಾರೆ, ಮಲಗಿದ್ದೆ ಎದ್ರು ಅದೇ ಬೆಳೆ ಕಾಳು, ಮಲಗೋರು ಅದೇ ಬೆಳೆ ಕಾಳು. ಕಣಪ್ಪ ಕರೆಕ್ಟ್. ನಿಮ್ ಅಮ್ಮೇನಾರು ವಿಡಿಯೋ ನೋಡ್ತಿದ್ರೆ ಏನ್ ಅನ್ನತ್ತೆ? ಇದೆ ಹೊಸಳ್ಳಿ ಗುಡ್ಡಕ್ಕೆ ಹೊಸ ಕಾರ ಬೇಕಾ ನಿಮ್ಗೆ? ಹಳೆ ಕಾರ್ ಸಿಕ್ಲಿಲ್ಲ. ಅವೇ ಅವ್ರ ಅಮ್ಮನ ಡೈಲಾಗ್ ಐತಲ್ಲ, ಅವ್ರ ಅಂಕಲ್ಗೆ ಹೇಳ್ತಾರಲ್ಲ, ದೇವರಾಜು ಕಾರ್ಕೆ ತಗೊಳ್ಳಿ ಒಳಗಿಟ್ಕಡೆ ಇನ್ ಕೊಯ್ಕೊಡ್ಬಿಡಿ ಅವ್ರ ಕೈಗೆ. ಸ್ಟ್ರೈಕ್ ಇವ್ರ ತಮ್ಮ ಇದು ಹೇಳ್ದು ನಮಗ ಅಲ್ಲ ಕಣ ಮತ್ ಒಳಸಿ ಪಳ್ಸಿ ಟಿಂಟಾಗ್ ನಾನ್ ನಿಲ್ಸೋದು, ಇವನ್ ತಗೋ ಮಜಾ ಮಾಡ್ಕೊಂಡ್ ಬರೋದು. ಇದೆಲ್ಲ ಕಟ್ ಮಾಡ. ಯಾಕೆ ಹಿಂಗೇನಾ? ಹೊಸಳ್ಳಿ ಗುಡ್ಡ ಅಂದ್ರೆ ಮೇಲ್ಗಡೆ ಗುಡ್ಡಕ್ ಹೋಗದ, ಅಲ್ಲಿಗೆ ಕಾರ್ ಹೋಗುತ್ತಾ? ಥ್ಯಾಂಕ್ ಯು. ಗಾಡಿ ಬಿಡ್ಕೊಡ್ತಾರ ಅಂದ್ರೆ ಜೀಪ್ 500 ರೂಪಾಯಿ. ಟೀ ಕಾಫಿ ನಿಲ್ಸಿದ್ರೆ ಕೇಳ್ಕೊಂಡ್ ಹೋಗ್ಬೋದಾಗಿತ್ತು. ಅದೇ ಬಂದ ಇಟ್ಕೊಂಡು ಇಲ್ಲಿ ಗಂಟ ಮಾತ್ ಕೇಳ್ಕೊಂಡ ಎಷ್ಟೊಟ್ ಒಳಗಡೆ ಆಫ್ ರೋಡಿಂಗ್ ಹೊಡಿದು ಹೋಗಿದ್ರು. ನನ್ ಮಾತ್ಗೆ ಕೆಳಗಡೆ ಹೋಗ್ಬೋದಾಗಿತ್ತು, ನೀವೇ ತಿರ್ಸ್ಕೊಂಡಿದ್ದೀನಿ. ನಾನ್ ಯಾರು ಅಪ್ಪ ನೀನೇನಂದೆ? ಎಲ್ಲಾನು ಬೇರೆಯವ್ರ ಮೇಲೆ ಇವ್ನ ಬಾ ಹಿಂದೆ ಬಾ, ಇನ್ನೇನು ಅವನು ಹೋಗಲ್ಲ ನೀನು ಹೋಗಲ್ಲ, ಒಂಚೂರು ಹಿಂದೆ ಬಾ. ಹೋಗಕ್ ಚಾನ್ಸೇ ಇಲ್ಲ ಅಲ್ಲಿ. ಅವನು ಅಲ್ಲಿ ಎಲ್ಲಿ ಗಂಟ ಹಿಡಿತಾನ ಹೋಗಲ್ಲ ಅದು. ನೀನೇ ಸರಿ ಅಲ್ಲೋ ಹೋಗುತ್ ಕಂಡ್ಲ ಅವ್ನ ಅಷ್ಟಿಲ್ದೆ ಬಾರಪ್ಪ ನೀನ್ ನೋಡಪ್ಪ. ಆಯ್ತು ಹೋಗಿ ತೋರಿಸ್ತೀನಿ ಬಾ, ಅದ್ ಹೆಂಗ್ ಹೋಯ್ತೆ ನೋಡು. ಅದೆಲ್ಲಿ ಸೈಡ್ ಇಳಿಸ್ತೀಯೋ ನೋಡಪ್ಪ, ಇಷ್ಟು ತಗೊಂಡಿದ್ದೀನಿ. ನಿಮಿಷ ಅಲ್ಲಿ ಮೇಲೆ ಫುಲ್ ಮೇಲೆ ಹಾಕೋಬಿಡ ಕಡೆ ಹೋಯ್ತು. ಅವ್ನ ಕಾಫಿ ತೋಟ ಒಳಗೆ ಸೀದಾ. ಪಾಪ ನಮಗೋಸ್ಕರ ಎಲ್ಲ ಬೋಲ್ಡರ್ ಮಾಡ್ತಾರೆ ಕಣ, ಸಪೋರ್ಟ್ ಮಾಡ್ತಾರೆ. ಒಟ್ ಕ್ಲಿಯರ್ ಆಗ್ಬಿಡಕ್ ಫಾಸ್ಟ್ ಆಗಿ. ನಾನೇ ಹೊಡಿತೀನಿ ಬಣ ಹತ್ಲಾಗೆ ಅಂತ ಹೋಗ್ಬಿಡ್ತಾರೆ. ಒಳ್ಳೆ ಗಿಲ್ಸಿ ಅವ್ನು ಚರಂಡಿ ಗಿಲ್ಸಿದೆ. ನನಗೆ ಇಲ್ಲಿ ನೋಡಿ, ಈ ಒಂದ್ ಕಾರ್ ಹೋಗಕ್ಕೆ ಕರೆಕ್ಟ್ ಆಗಿ ಆ ಕಡೆ ಈ ಕಡೆ ಟಚ್ ಆಯ್ತಾವೆ. ಥ್ಯಾಂಕ್ಸ್ ಅಣ್ಣ. ಇದು ಹೆಂಗೆ ಹೊಸಳ್ಳಿ ಗುಡ್ಡ? ಇಲ್ಲಿ ಹೋಗಿ ಟ್ರೆಕ್ಕಿಂಗ್ ಮಾಡಿ ನಡ್ಕೊಂಡು ಹೋದ್ರೆ ನಡ್ಕೊಂಡು ಹೋಗ್ಬೋದು ಮೇಲೆ ಟಾಪಿಗೆ. ಟಾಪ್ಗೆ. ಜೀಪ್ ಅವ್ರು ಇದಾರೆ, ಜೀಪಲ್ಲಿ ಕರ್ಕೊ ಹೋಗ್ತಾರೆ. ಏನು ಮಾತಾಡ್ಬಿಡಿ, 1,500 ಕೊಡೋದು ಮಾತ್ರ. ಫಸ್ಟ್ ಟೈಮ್ ಒಳ್ಳೆ ಚಪ್ಪಲಿ ಹಾಕ ಬಂದಿನಿ ಕಂಡು. ಇನ್ನು ಒಂಚೂರು ಪರವಾಗಿಲ್ಲ, ನಂದಿರ್ಲಿ ಹಿಂಗ್ ಬಿಟ್ರೆ ಹಿಂಗ್ ಎಳಕ ಒಯ್ತದೆ ಮುಂದಕ್ಕೆ. ಆಯ್ತಾ ಕೇಳೋ ಬಿಲ್ ಟೀಗೆ ಏನಿಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ ಬೈಕಲ್ಲಿ ಬರ್ಬೇಕು. ನಾನು ಹೇಳಿದ್ರು ನಿಂಗೆ ಹೊಸಳ್ಳಿ ಗುಡ್ಡಕ್ಕೆ ಹೋದ್ರೆ ಬೈಕಲ್ಲಿ ಹೋಗ್ಬೇಕು ಅಂತ. ಗೈಸ್ ಆಕ್ಚುಲಿ ನಮ್ ಕಾಟು ಅವ್ನ ಹೊಸ ಕಾರ್ನ ಹೊಸಳ್ಳಿ ಗುಡ್ಡದ ಮೇಲೆ ನಿಲ್ಸಿ ಸ್ಟೈಲ್ ಆಗಿ ಗುಡ್ಡು ಪೀಕ್ ಅಲ್ಲಿ ಫೋಟೋ ತೆಗಿಸ್ಬೇಕು ಅಂತಿದ್ದ. ಅದು ಬ್ಲಾಕ್ ಕಾರು, ಬಟ್ ಇಲ್ಲಿ ನೋಡಿದ್ರೆ ಗೊಚ್ಚಲ್ಲಿ ನಮಗೆ ಗೊತ್ತಿತ್ತು ಸ್ವಲ್ಪ ಮರ್ತು ಬಿಟ್ಟ ಕಾಲ. ಇಲ್ಲ ಬೈಕಲ್ಲಿ ಎಷ್ಟೊಂದನ ಫೋಟೋ ನಾನು ಇದ್ರಲ್ಲಿ ನೋಡಿದ್ನಲ್ಲ, ಬೈಕಲ್ಲಿ ಎಷ್ಟೊಂದನ ಫೋಟೋ ಹಾಕಿದ್ರು. ನಾನು ಅನ್ಕೊಂಡೆ ಬೈಕ್ ಹೋಗೈತೆ ಕಾರ್ ಹೋಗಲ್ಲ. ಟೈಮ್ ನಡಿಯ ಇಲ್ಲೇ ಐತೆ ಟೀ ಹುಡ್ಗದ್ಯಾ? ಇದನ್ನ ಕಾರಲ್ಲಿ ಹಚ್ಚಕ್ಕಾಗ್ತಿರ್ಲಿಲ್ಲ ನಮ್ ಕೈಲಿ. ಹಚ್ಬೋದು, ಬಟ್ ಅವ್ರು ಬಿಡಲ್ಲ, ಅವ್ರಿಗೆ ಇದಾಗುತ್ತೆ ಅಂತ. ನೀವೇನಾದ್ರು ಬಂದ್ರೆ ಜೀಪ್ ಫೆಸಿಲಿಟಿನೂ ಇರುತ್ತೆ. 1,200 ರೂಪಾಯಿ ಕೊಟ್ರೆ ವೇಸ್ಟ್. 1,000 ನಡ್ಕೊಂಡ ಬದ್ದಿದ್ದೋಡ್ರಿ ನೋಡೋಣ 1,000 ಬರ್ತಾ ಏನೋ ಅಂತ. ಅಲ್ಲ ಇವ್ನಿಗೆ ಏನು ಗೊತ್ತಾವಿ, ಎಲ್ಲಿ ಇವ್ರು ಎಲ್ಲೂ ಕರ್ಕೊ ಹೋಗಲ್ಲ ಇವತ್ತು. ನಾನ್ ಸತ್ತೆ ಊಟ ಕೊಡ್ಸಿದ್ರೆ ನಮ್ಮ ಮಕ್ಳು ಬರ್ತಾರೆ ಅನ್ನೋ ಲೆಕ್ಕದಲ್ಲಿ ಕೊಡಿಸ್ಬಿಡ ನಾವು. ಆಮೇಲೆ ನೋಡ್ಕೊಳ್ಳೋಣ. ಈಗ ಇವ್ರು ಹೆಂಗಿದ್ರು ಬಂದೇ ಬತ್ತಿದ್ರು, ನಾನೇ ತಿಂದಿದ್ದಾಗಿರೋದು ಅಂತ. ಗೈಸ್ ಇಲ್ಲಿ ರೂಟ್ ನೋಡಿ. ಏನ್ ಹಣ್ಣು? ಹೆಂಗೈತೆ ಹಣ್ಣು? ಹಣ್ಣು ಹೂವನೇ ಇದು. ಇದನ್ನ ಹಿಡ್ಕೊಳಕ್ ಹೋಗಿ ಬಿದ್ದಿರೋದವ್ರು ಕಿತ್ಕೊಂಡು. ಅಡೆ ನಿನ್ ಕಾರಿಲೆಲ್ಲ ಬರೋದೇ ಇಲ್ಲ ಅಲ್ಲ? ಬರೋದು ಕಡೆ ಆರಾಮಾಗಿ ಬರೋದು. ಏನ್ ತಮಾಷೆ ಮಾಡಿ ಸುಮ್ನೆ ಹೇಳ್ತಿದ್ಯಾ? ಹೊಡಿಲೇಬೇಕು, ನೀ ಕಾರ್ ಬಗ್ಗೆ ಟೆನ್ಷನ್ ತಾಳಲ್ಲ ಅಂದ್ರೆ ಬರ್ಬೋದು. ಆಮೇಲೆ ಒದ್ದಿದ್ದು ಎಲ್ಲಿ ಅಲ್ಲಿ ನೀ ಕಾರ್ ಇಟ್ಟಲ್ಲ ಅದು. ವಾ ಗೈಸ್ ನಾವು ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ಸೊ ಇಲ್ಲಿ ಕಾಣ್ತಿದ್ಯಲ್ಲ, ಸೊ ಇದೆ ಹೊಸಳ್ಳಿ ಗುಡ್ಡ ವ್ಯೂ ಪಾಯಿಂಟ್. ಇದೇ ಜಾಗಕ್ಕೆ ನಾವ್ ಇಷ್ಟು ದಿವಸ ಕೆಳಗಡೆಯಿಂದ ನೋಡ್ತಾ ಇದ್ವಿ. ಈಗ್ಲೂ ಇಲ್ಲಿ ಬರ್ತಿಲ್ವೇನೋ, ನಾವ್ ಬೇರೆ ಎಲ್ಲೋ ಹೋಯ್ತಾ ಇದೀವಿ ಅನ್ಕೊಂಡೆ ಬಂದಿದ್ದು. ಕೆಳಗಡೆ ಇದ್ದಿದ್ ನೋಡಿ ಕಾಣಿಸ್ತಾನೆ ಇಲ್ವಲ್ಲ ಇದು ಪಾಯಿಂಟ್ ಅಂತ. ನಾವ್ ಯಾವ್ದೋ ಅಲ್ಲಿ ಯಾವ್ದೋ ಹುಡುಗ ಗಜಕೇಸರಿ ಶೂಟಿಂಗ್ ಲೊಕೇಶನ್ ಅಂತ. ಸರಿ ಅದೆಲ್ಲ ಇದನ್ನಾರು ನೋಡ್ಕೊ ಹೋಗೋಣ ಅಂತ ಬಂದ್ವಿ. ನಾವ್ ಯಾವ್ದಕ್ ಅನ್ಕೊಂಡಿದ್ವಿ ಅದೇ ಜಾಗಕ್ಕೆ ಬಂದಿದೀವಿ. ಯೂಶಲ್ ಏನ್ ಮಾಡ್ತಿದ್ವಿ, ಅಲ್ಲಿ ಎಲ್ಲೋ ಮಧ್ಯದಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ಇದು ಹೋಗ್ಬೇಕು, ಅಲ್ಲೊಂದ್ಸತಿ ಬೆಸ್ಟ್ ಏನು ಗೊತ್ತಾ, ಎಲ್ಲಾರ ಒಂದ್ ಕಡೆ ಹೋದ್ರು ಏನಾರ ಒಂದ್ ಸಿಕ್ಕ ಸಿಗು. ಟನಲ್ ಹೋಗಿದ್ವಲ್ಲ ನಾವು ಪ್ರತಿ ಸಲ ಹಂಗೆ ಮಾಡೋದು, ಎಲ್ಗೋ ಬರೋದು ಎಲ್ಗೋ ಹೋಗೋದು. ಏನಿಲ್ಲ ಬಿದ್ರೆ ಪ್ಯಾಂಟ್ ಗಲೀಜಾಗಿರೋದು. ಜಸ್ಟ್ ಮಿಸ್. ನನ್ ಪುಣ್ಯಕ್ಕೆ ಫೋನ್ ಇಟ್ಟೆ. ವಾ
ಸಿಗ್ತೈತಿ ಇಲ್ಲಿ. ಹಾಸನ್ ಪಕ್ಕದಲ್ಲಿ ಗೈಸ್ ಇನ್ನೇನು ನಾವು ಹೊಸಳ್ಳಿ ಗುಡ್ಡ ಹತ್ತಿದ್ವಿ. 1,000 ರೂಪಾಯಿ ವೇಸ್ಟ್ ಕಂಡ 500 ರೂಪಾಯಿ ಅದು ಇಲ್ಲಿ ಗೊತ್ತಿರಲ್ಲ, ಅಲ್ಲೇ ಲಾಸ್ಟ್. ಅದಕ್ಕೆ ಅವ್ರ 10 ಜೀಪ್ ಅಲ್ಲೇ ನಿಲ್ಸ್ಕೊಂಡ್ರು. ಫೈನಲಿ ಇನ್ನೇನು ಅದೊಂದು ಹತ್ಬಿಟ್ರೆ ಇನ್ನೇನು ಕೆಲವೇ ಕ್ಷಣಗಳ ಕಾಲಘಟ್ಟದಲ್ಲಿ ನಾವು ಹೊಸಳ್ಳಿ ಗುಡ್ಡ ಹತ್ತಿದ್ವಿ ಅನ್ನೋ ಲೆಕ್ಕ. ಆರಾಮಾಗಿ ಬಂದು ಹೋಗ್ಬೋದು ಯಾರಾದ್ರೂ. ಜಾಸ್ತಿ ಟ್ರೆಕ್ಕಿಂಗು ಇಲ್ಲ. ಒಳ್ಳೆ ಚಪ್ಪಲಿ ಹಾಕೋ ಬನ್ನಿ, ಜಾರದಲ್ಲಿ ಇರೋಂಥದ್ದು ದಯವಿಟ್ಟು. ಅಲ್ಲಿ ಯಾರು ನಡ್ಕೊ ಹೋಯ್ತವ್ರಲ್ಲ, ಅಲ್ಲಿಗೆಲ್ಲ ಹೋಗ್ಬೋದಾ? ಅಲ್ಲಿ ನೋಡಲ್ಲಿ ಅಲ್ಲಿ ಓಪನ್ ಆಗಿರೋ ಅಲ್ಲಿ ಬರ್ಬೋದು. ಅದಕ್ಕಿಂತ ಟಾಪ್ ಐತಿದ್ದು. ಅದು ಇನ್ನೊಂದ್ ಸ್ವಲ್ಪ ಟಾಪ್, ಅಲ್ಲಿಗೆ ಏನು ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಅಲ್ಲ ಈ ನನ್ ಮಗ ಎಲ್ಲೋದ, ಕಪ್ಪಿ ನನ್ ಮಗ. ನೋಡಿ ಫುಲ್ ಮಧ್ಯೆ ಕಾಡ್ ಮಧ್ಯೆ ನಡ್ಕೋಬೇಕು ಅಲ್ಲಿಗೆ. ಅಂದ್ರೆ ಅಲ್ಲೆಲ್ಲ ರೂಟ್ ಗೀಟ್ ಇರಲ್ಲ, ಸುಮ್ನೆ ನೀವೇ ಒಂದ್ ಧೈರ್ಯದ ಮೇಲೆ ಹೋಯ್ತೀನಿ ಅಂದ್ರೆ ಹೋಗೋಣ. ಯಾಕ್ಲಾ ಲೋ ಅಲ್ಲೇನಾಯ್ತು ಬರಲ್ಲೋ, ಇನ್ನು ಕೆಳಕ್ ಹೋದ್ರೆ ಏನ್ ಕಾಣಿಸುತ್ತಾ ನಿಂಗೆ? ಆ ಪಾಗ್ ಬದೈತಲ್ಲ ಅದ್ ನೋಡ್ತೀಯ. ಬಟ್ ಇದು ಕರೆಕ್ಟ್ ಆಗಿ ಹತ್ರನೂ ಐತೆ, ಜೊತೆಗೆ ಜಾಸ್ತಿ ಟ್ರಕ್ಕು ಇಲ್ಲ. ಈ ತರ ಐತ್ರ ನೋಡು, ಯಾವಾಗ ಬೇಕಾದ್ರೂ ಬಂದು ಹೋಗ್ಬೋದು. ಸುಮ್ನೆ ಬಂದು ಕುತ್ಕೊಂಡು ಹೋಗ್ಬೋದು ಅಲ್ವಾ? ಸುಮ್ನೆ ಈಗ ನಾವು ಮಾಮೂಲಿ ಸ್ಕೂಲ್ ಫೀಲ್ಡ್ಗೆ ಹೋಯ್ತೀವಲ್ಲ, ಹೆಂಗ್ ಬಂದು. ಹಂಗ್ ಬಂದು ಹೋಗ್ಬೋದು. ಸೊ ಗೈಸ್, ನೀವು ಯಾರಾದ್ರೂ ಹೊಸಳ್ಳಿ ಗುಡ್ಡ ಕಡೆ ಪ್ಲಾನ್ ಮಾಡ್ತಾ ಇದ್ರೆ ಅಥವಾ ಬರ್ಬೇಕು ಅನ್ಕೊಂಡಿದ್ರೆ ಈ ವೆದರಲ್ಲಿ ಪರ್ಫೆಕ್ಟ್ ಆಗಿದೆ. ಸೊ ಬನ್ನಿ ಆರಾಮಾಗಿ. ಅಲ್ಲೇನು ಜೀಪ್ ಗೀಪು ತಗೊಳಕ್ ಅಂದ್ರೆ ನಡಿಯೋಕ್ಕಾಗಲ್ಲ ಅನ್ನೋರು ಬೇಕಾದ್ರೆ ಜೀಪಲ್ಲಿ ಬನ್ನಿ, ಬಟ್ ನಡಿಬೋದು, ತೊಂದರೆ ಇಲ್ಲ. 1 ಕಿಲೋಮೀಟರ್ ನಡೀದಲ್ಲಿ ಅಂದ್ರೆ ಇನ್ನೇನು ಆರಾಮಾಗಿ ನಡಿಬೋದು. ಅದು ಫ್ರೆಂಡ್ಸ್ ಜೊತೆ ಬರ್ತೀರಾ ಅಂದ್ರೆ 1 ಕಿಲೋಮೀಟರ್ ಹೆಂಗಾಗುತ್ತೆ ಅನ್ನೋದು, ಎಷ್ಟು ಬೇಗ ಮುಗ್ದೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ಈಗ ಇಲ್ಲಿ ಮಳೆ ಜಾಸ್ತಿ ಆಗ್ತಿದೆ, ಓಡೋ ಟೈಮ್. ಲೋ ಬಾರ್ಲ ಓಣ, ಜಾಸ್ತಿ ಆಯ್ತು ಯಪ್ಪ. ನೋಡು ಆಗ್ಲಿ ನೋಡ್ಬೇಕಿತ್ತು ನೀನು. ಇದೇನೋ ಸರಿಗೆ ಜಾಸ್ತಿ ಆಯ್ತಲ್ಲೋ. ಅವರೆಲ್ಲ ಇದೆಲ್ಲ ತಂದವ್ರೆ, ನಾವ್ ಒಳ್ಳೆ ಹಿಂಗ್ ಬಂದಿದೀವಿ, ಏನು ಹೇಳ್ತಾರೆ ವ್ಯೂನೇ ಕಾಣಿಸಲ್ಲ ನಿನ್ಗೆ ಅಲ್ವಾ? ಈ ಸುತ್ತಮುತ್ತ ಅದ್ ಹೆಂಗೆ ಅಂದ್ರೆ ನಾವ್ ಬಂದಿದೀವಿ ಅಂತ ಒಂಚೂರು ವ್ಯೂ ಓಪನ್ ಆಯ್ತು ಅನ್ಸುತ್ತೆ, ನೋಡ್ಕೊಂಡ್ಲಿ ಮುಗಿಸ್ಬಿಡ್ತೀನಿ ಬೇಗ ಅಂತ. ಓಡಪ್ಪ ಬೇಗ. ಜಾಸ್ತಿ ಆಯ್ತು, ಹೆವಿ ಆಯ್ತು. ಕುತ್ಕೊಳ್ಳಿಲ್ಲ ಅಂದ್ರೆ ಗೊತ್ತಾಗಲ್ಲ, ಕುತ್ಕೊಳ್ಳೇಬೇಕು. ಯಾವ್ದೋ ಪದೇ ಕರ್ಕೊಂಡ್ ನಮ್ ಕಾಟು ಬತ್ತೈತೆ ಅಂತ. ಎಲ್ಲಿ ನೀವೆಲ್ಲ ಬಂದ್ರೆ ರೈನ್ ಕೋಟ್ ಗಿಕೋಟ್ ಎಲ್ಲ ತಗೊಬನ್ನಿ, ನಾವು ಬಣ್ಣನ್ ಮಕ್ಳು ಹೆಂಗೆ ಬೇಕು ಹಂಗೆ ಬರ್ತೀವಿ. ಬೇರೆ ಮಿನಿಮಮ್ ಛತ್ರಿ ನಮ್ ಕಾಟ್ ಇವಾಗ ಕಾರಿಗೆ ಹತ್ತಿಸ್ತಾನ ನಂಬಿಕೆನೇ ಇಲ್ಲ ನಮಗೆ. ನೀಟಾಗಿ ಸ್ನಾನ ಮಾಡಿ ಅಲ್ಲಿ ಒಂದ್ ಜಾಗದಲ್ಲಿ ನೀಟಾಗಿ ಹತ್ಬೇಕು. ಅದು ಒಂದ್ ಫ್ಲೋಲ್ ಬಂದ್ಬಿಡುತ್ತೆ, ಒಂದ್ ಮೋಡ ಕ್ಲಿಯರ್ ಆಗ್ಬಿಟ್ರೆ ಮಾಡ್ಬಿಟ್ಟು ಮೇಲ್ ಟೆಂಟ್ ಹಾಕೋರ್, ಇದ್ರ ಮೇಲೆ ಹಾಕೋರ್. ಇಲ್ಲೇ ಹಾಕಿರ್ತಾರ ಕಣ, ಈಗ ನಾವ್ ಎಲ್ಲಿದ್ವಿ ಅಲ್ಲೇ ಹಾಕಿರ್ತಾರ ನನ್ ಪ್ರಕಾರ. ಮನೆಗಳು ಸಾಧಕೋಕಿಲ್ ಬರೋದು, ಫೈಟಿಂಗ್ ಸೀನು, ಅದು ಆರಾಮಾಗಿ ಹಾಕೋ ಹೋಗಿರ್ತಾರ. ಸೆಟ್ ಅಲ್ಲಿ ಏನೈತೆ, ಅಲ್ಲೊಂದ್ ರೋಡ್ ಐತಿ, ಅಲ್ಲಿಗೆ ಹೋಗಕ್ಕೆ. ಅದೊಂದ್ ಹೇಳ್ದ ನೀನು ಯಾವ್ದು ಏನಂತ? ಗಜಕೇಸರಿ ಶೂಟಿಂಗ್ ಲೊಕೇಶನ್ ಅಂತ ಹೇಳಿದೆ ಗೈಸ್. ಇದು ಗಜಕೇಸರಿ ಶೂಟಿಂಗ್, ಅದೇ ಕಾಡೊಳಗೆ ತಾಂಡ್ಯ ಅಂತ ಒಂದು ಊರಿತ್ತಲ್ಲ, ಸೊ ಅದನ್ನ ಇಲ್ಲೇ ಶೂಟಿಂಗ್ ಮಾಡಿರೋದು. ನಮ್ ಸಕಲೇಶ್ಪುರದಲ್ಲಿ ಎಷ್ಟು ಕಡೆ ಶೂಟಿಂಗ್ ಮಾಡಿ ನಡೆದೈತಲ್ಲ, ಎಷ್ಟು ಫಿಲಮ್ಗಳು. ಗೋಲ್ಡನ್ ಸ್ಟಾರ್ ಗಣೇಶ್ ಕೆರಿಯರ್ ಇರೋದೇ ಸಕಲೇಶ್ಪುರ. ಕಾಲ್ ತೊಳ್ಕೊಳಕ್ ಬಂದ್ವಿ, ಕಾರ್ ಹತ್ತಕ್ಕಿಂತ ಮುಂಚೆ. ನೋಡೋ ಸಂಗಮ, ಒಳ್ಳೆ ನೀರು ವಜ್ಜ ನೀರು, ಜೀವನ ನೋಡಿ ಇರುತ್ತೆ. ಇದೆಲ್ಲ ಇಷ್ಟೊಂದು ಗೊಜ್ಜೆ ಆಗುತ್ತೆ ಇಲ್ಲಿ. ಇದೈತೆ ಮಣ್ಣು ಚಪ್ಪಲಿಲ್ಲ ಇರೋದು ಅಲ್ಲೋಡಿಲಿ. ಅಜ್ಜಿ ನಮ್ಮ ಅಮ್ಮನ ಹೆಂಗ್ ಹೇಳೋ ತೊಳ್ಕ ಅಂತ ಕಾರ್ ನೀನ್ ಏನೇ ಮಾಡ್ರೆ ಇನ್ನೊಂದ್ಸಲಿ ತೊಳಸ್ಲೇಬೇಕು ಬಿಡ್ಲ ಅದು. ನೀವ್ ಕೈಲ ತಡಸ್ತೀನಿ ಮನೆಗೆ ಹೋದ್ಮೇಲೆ ಅಲ್ಲೇ ನೀರು ಬಂದಿರುತ್ತೆ, ಪೈಪ್ ಕೊಡ್ತೀನಿ. ಇದು ಕಾಡಿಂದ ಬರ್ತಾರ ನೀರು, ಇದು ರೋಡಿಂದ ಬರ್ತಾರ ನೀರು. ಕುಡಿಯಿಲ್ಲ ಕುಡಿ, ಇಬ್ರು ಒಬ್ಬೊಬ್ರು ಏನೋ ಸಮಸ್ಯೆ ಆಗಲ್ಲ. ಪ್ಯೂರಿಫೈಡ್, ಯು ಕ್ಯಾನ್ ಡ್ರಿಂಕ್ ಇಟ್. ಹೆಂಗಿದೆ, ಸ್ವೀಟ್ ಆಯ್ತಾ? ಮಿನರಲ್ ವಾಟರ್ ಚೆನ್ನಾಗಿದೆ, ಕೋಲ್ಡ್. ಓಕೆ, ಲೆಟ್ಸ್ ಗೋ ಬ್ಯಾಕ್ ಟು ಹಾಸನ್. ಹಸುದಾ ಅದು? ಇಲ್ಲ ಹಸು ಕಾಲೇಜ್ ಕಾಣಿಸ್ತಿಲ್ಲ ನಿಂಗೆ. ಹಸುದಾ? ಇನ್ನೇನು ಆನೆ ಬರುತ್ತೇನಲ್ಲ ಇಲ್ಲಿಗೆಲ್ಲ. ಆನೆ ರೂಟ್ ಇರೋ ಕಡೆ ಬರಲ್ಲ, ರೂಟ್ ಇಲ್ದಿರೋ ಕಡೆ ಬರುತ್ತೆ. ಮಂಡ್ಯದ ಟ್ರೆಕ್ಕಿಂಗ್ ಟಾಪಿಗೆ ಹೋಗಿದೀವಿ, ಅಲ್ಲೈತೆ ಏನು ಆನೆ. ಆಮೇಲೆ ಫುಲ್ ಅಂತ ಟಾಪ್ ನಮ್ಗೆ ನಡೆಯಕ್ ಆಯ್ತಾ ಇರ್ಲಿಲ್ಲ. ಅವಿ ಬೀಳ್ಲ ಒಂದ್ಸಲಿ ಕೊಚ್ಚಲ್ಲಿ, ನನ್ನಷ್ಟು ಖುಷಿ ಪಡೋದು ಇನ್ನೊಬ್ಬ ಇರಲ್ಲ. ಗೈಸ್, ನಾವು ಫೈನಲಿ ಹೊಸಳ್ಳಿ ಗುಡ್ಡದಿಂದ ಎಕ್ಸಿಟ್ ಆಗಿ ಮತ್ತೆ ವಾಪಸ್ಸು ಈ ಜಾಗಕ್ಕೆ ಬಂದ್ವಿ. ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅದೇ ಜಾಗಕ್ಕೆ. ಬಾವಿ ಐತೆ, ಬೀಳ್ತಿಲ್ಲ ಕಟ್ಟು. ನಡಿ ಕಾರ್ ತೆಗಿ, ಆಯ್ತು ಕಾರ್ ಇರೋದು ಇದಕ್ಕೆ. ನಾವ್ ಚೆನ್ನಾಗಿರ್ಬೇಕು, ಆಮೇಲೆ ಕಾರ್ ನೋಡ್ಕೊಳ್ಳೋಣ. ನಮ್ ಕಾಟಿಗೆ ಕಾರ್ ಹತ್ತಕ್ಕೆ ಮನ್ಸಿಲ್ಲ, ಅಲ್ಲಿ ಏನು ಇಲ್ಲ, ಬಾರೋ ಮನೆ ಅದು. ನಮ್ಮನ್ನು ಹತ್ತಿಸ್ತಿಲ್ಲ ಕಾರಿಗೆ. ನೋಡಲಿ ನೋಡಲಿ. ಏನು ಅಲ್ಲಿ ಕೆಳಗಡೆ ಹೋಗಿ ಇಟ್ಕೊಬರೋಣ ಈಗ. ಇದೇನ್ ನೋಡು,
ಜಿಗ್ನೆ ಇದೇ ಫಸ್ಟ್ ಜಿಗ್ನೆ ಸಿಕ್ಕಿದ್ ನಮಗೆ. ಇವನ್ ತರ ಜಗನ ಬಾಟ್ಲ ಸಿಗಾಕೊಂಡೈತೆ. ಇಲ್ಲಿ ಹುಡುಕ್ತೈತೆ, ಬಾಯ ಆಗ್ತೈತೆ ಸ್ಟ್ರೆಚ್ ಮಾಡಿ. ನನ್ ಕಾಲಿಗೆ ಅದ್ಕಿದ್ಕೊಂಡೈತೆ ನೋಡ್ಲಾ ಒಂದ್ಸತಿ. ಅವನಿಗೆ ಗೊತ್ತು. ಗೊತ್ತಿಲ್ಲ, ಹತ್ತದ್ರು ಗೊತ್ತಾಗಲ್ಲ. ಅದ್ರ ಮಧ್ಯನ ನೀರು ಬರೋದು, ನಾವ್ ಅದ್ರ ಮಧ್ಯನ ಬಂದಿತ್ತು. ಗಾಡಿ ಹಿಂಗೈತೆ ಜಾಗ ನೋಡು ತಂದ ಹೇಳ್ಕ. ಕುದುರೆ ಮುಖಕ್ಕೆ ಹಾಕಪ್ಪ. ಹಿಂದೆ ನೋಡಲ್ಲಿ ನಿನ್ ಕಾಲ್ಗೆ ಇಟ್ಕೊಂಡ್ರದು. ಮುಂದಕ್ ಬಾ ಮುಂದಕ್ ಬಾ ಮುಂದಕ್ ಬಾ. ಮತ್ತೆ ಉಣ್ತಾ ಇದೆಯಾ? ಏನು ಗಲಿ ತುಣ್ದೆ ಹಿಂದೆ ಅಲ್ಲೋಡ್ ಕಾಲೆತ್ತು. ನಿಮ್ ನೋಡ್ಲವಿ ಟ್ಯಾಂಕ್ ಅಲ್ಲಿ ನೀರ್ ತಗೊಂಡ್ಬರ್ಬೇಕಾಯ್ತು. ನೋಡಿ, ಹೊಸ ಕಾರ್ ತಂದ್ರೆ ಇದೇ ಆಗೋದು. ಅದು ಎಷ್ಟು ದಿವಸ ಸ್ಟಾರ್ಟಿಂಗ್ 1 ವಾರ ಅಷ್ಟೇ ಹಿಂಗೆಲ್ಲ ಆಟಗಳು. ಇವನ್ ಕಾರ್ ಇದ್ಕೆ ನಾನ್ ಕಾರ್ ಇದ್ದಿದ್ರೆ ಕೈಲಿ ಹಿಡ್ಕೊ, ಇನ್ನೇನ್ ಮಾಡಕ್ಕಲ್ಲ. ನೀನೇ ಇಲ್ಲಿ ಕಾರ್ ತಗೊಬರಕಪ್ಪ. ಇಲ್ಲಿ ನೀರ್ ತತ್ತೀನಿ ನಾನು. ಸುಮ್ಮನಿಲ್ಲ ಬೇಡ. ಯಾವನ್ಲ ಅವನು ಬೈಸ್ಕತೆ ಕಟ್ಟ ವಿಡಿಯೋ ಮಾಡ್ತಿದೀನಿ ಅಂತ ಸುಮ್ನಿದೀನಿ ಅಷ್ಟೇ. ನೆಕ್ಸ್ಟ್ ನೀನೇ ಉಜ್ಬೇಕಾಯ್ತದ ಕಟ್ಟು. ಸಾಕು ಬಿಡ್ಲ. ಫ್ಯೂರ್ ಕೆಡ್ತಾಗ ಬೈದಲೆ ಏನಾರು ಒಂದ್ ಹೇಳಿ ನೋಡೋಣ. ಸಂಗಾಬುಲ ನನ್ ಮಗ. ಲೈಟ್ ಎಲ್ಲ ಚೆನ್ನಾಗಿ ಬರ್ತೈತೆ. ಸರ್ಕಾರಿಗೆ ನನ್ನ ಪ್ರೀತಿಯ ಇಡ್ಲ ಉಡುಗೊರೆ ಕೊಡುವೆ. ಹಿಂಗ್ ಸೇಫ್ ಐತೆ. ಇದೈತೆ ಅಂತನಾ? ಅದ್ ಇಟ್ಕೊಡ್ಲ ಮ್ಯಾಟ್ ಹಿಂದೆ ಕೊಡ್ಲ ಇಲ್ಲಿ. ಏನಕ್ಕೆ ನಾನೇನ್ ಮಾಡ್ಲಿ? ನಿಮ್ ಕಾಲ್ ವಾಶ್ ಆಯ್ತಾ? ಕೊಡ್ಲಾ ಅವನಿಗೆ ಕೊಡ್ಲಾ? ಕೊಡ್ಲಾ? ಇಟ್ಕೊಳ್ಳೋ ಕೊಡೋದನ್ನ. ತಗೊಳಪ್ಪ. ಅವನ್ ಚಾಪಿನ ನನ್ಕಿಂತ ನೀಟಾಗಿದ್ದಿತ್ತು. ಈಗ ಒಂದ್ ಒಳ್ಳೆ ಟೀ ಕಾಫಿ ಸ್ಟಾಪ್ ಕೊಟ್ಬಿಟ್ರೆ ಇಲ್ಲ ನಾವ್ ಎಲ್ಲಾ ಸಲ ಒಂದ್ ಜಾವ್ ಕೊಯ್ತಿದ್ವಲ್ಲ. ಲೇಟು ಅದೇ ಕಣ್ಲ ಬ್ರೆಡ್ ಆಮ್ಲೆಟ್ ಎಲ್ಲ ಸಿಗತ್ತಲ್ಲ. ಅದ ಅಲ್ಲಿ ನಾನು ಪ್ರತಿ ಸರಿ ಲೇಟ್ ಆದ್ರೂ ಅಲ್ಲಿಗೆ ಹೋಯ್ತಿದ್ದು. ಪ್ರತಿ ಅಲ್ವಾ? ಅಲ್ಲಿ ನೆಟ್ವರ್ಕ್ ಬೇರೆ ಸಿಗ್ತಿರ್ಲಿಲ್ಲ. ಹಾಸನಿಗೆ ಲೋ ನಡಿಯೋ ಗೊತ್ತು ಒಂದೇ ರೂಟು. A few moments later. ನಾನು ಹೇಳ್ತೀನಿ ಕಿತ್ಲಾ ಅಂತ ಸುಮ್ನೆ. ಗೈಸ್ ಇವಾಗೇನು ನನ್ ಬೆನ್ನಲ್ಲಿ ಒಂದ್ ತಿಗಣೆ ಸಿಕ್ತು. ಅಪ್ಪ ನನಗ್ ಗೊತ್ತಿಲ್ಲ, ಸುಮ್ನೆ ಹಿಂಗ್ ಮುಟ್ಕತೀನಿ. ಮೆತ್ತಗೆ ಸಿಗ್ತೈತೆ. ಏನು ಅಂದ್ ನೋಡಿದ್ರೆ ಚಿಗ್ನೆ ಕಾಣಿಸ್ತೈತಾ ಸಾಯಿಸಿದ್ದ. ಇಲ್ಲಿ ನಾವ್ ಇವಾಗ ಮಸಾಲೆ ಪುರಿ ತಿನ್ನಕ್ ಬಂದಿದೀವಿ. ಸ್ನಾಕ್ಸ್ ಅಲ್ವಾ? ನಂದೇ ರಕ್ತ ಇದು. ಇಲ್ಲೇ ಇದ್ರೆ ಯಾರು ಮಾತಿನ ಸಲ ಹುಡುಗಿನ ಚಿಕ್ಕ ಕುಡ್ಕೊಂಡ್ಲ ಬೆಂಗಿ ಅಣ್ಣ ಒಂಚೂರು ಖಾರ ಹಾಕಣ. ಮೈಯೆಲ್ಲ ಭಯ ಆಯ್ತೈತಿ ಚಿಗ್ನೆ ಬಂದಾಗ. ಸೊ ಗೈಸ್ ಇಲ್ಲಿಗೆ ನಮ್ಮ ಹೊಸಳ್ಳಿ ಗುಡ್ಡ ಟ್ರಿಪ್ ಮುಗೀತು. ಸೊ ಇವಾಗ ನಾವು ಸಕಲೇಶ್ಪುರದ ಮೇಲೆ ಬ್ಯಾಕ್ ಟು ಹಾಸನ್ಗೆ ಹೋಗ್ತಾ ಇದೀವಿ. ಬೆಸ್ಟ್ ಒಂದು ರಿಫ್ರೆಶ್ ಮೈಂಡ್. ಎಷ್ಟೋ ದಿವಸ ಆದ್ಮೇಲೆ, ಎಷ್ಟೊಂದ್ ದಿನ ಆದ್ಮೇಲೆ 3 ಜನ ಒಟ್ಟಿಗೆ ಬಂದಿದ್ದು. ಮತ್ತೆ ಇನ್ನೊಂದ್ ಕಡೆ ಹಿಂಗೆ ಹೋಗ್ತಾ ಇರೋಣ. ಬರ್ಬೇಕು, ಪ್ರತಿಯೊಬ್ರು ಬಂದು ನೋಡ್ಕೊಂಡು ಹೋಗ್ಬೇಕು ಅಂತ ಜಾಗನೇ ಇದು. ಈ ಮಳೆ ಸೀಸನ್ ಅಲ್ಲೇ ಬನ್ನಿ. ಶುರು ಮೈಕೆ ನೆನೆಸ್ಕೊಳ್ಳಿ, ಮೈಕೆ ಗೊಜ್ಜೆ ಮಾಡ್ಕೊಳ್ಳಿ. ಈ ಹಾಸನಲ್ಲಿ ಇರೋರ್ಗಂತೂ ಇದೆಲ್ಲ ನಿಯರ್ ಬೈ. ನಮ್ಮವರೇ ಹೋಗಲ್ಲ, ಬೇರೆಯವರೇ ಹೋಗೋದು. ಈಗ ಬಂದಿರೋರು ಹಾಸನ ನಾವೇ ಇದ್ದಿದ್ದು. ಬಾಕಿ ಬೆಂಗಳೂರವ್ರು ತುಂಬಾ ಜನ ಬಂದಿದ್ರು. ಅಲ್ಲಿ ಬನ್ನಿ, ತೊಳೆದ್ರೆ ಗೊಚ್ಚೆ ಗಿಚ್ಚೆಲ್ಲ ಹೋಗ್ತವೆ, ನೆನಪುಗಳು ಮಾತ್ರ ಉಳಿತವೆ. ಹೋಗಿ, ಏನ್ ಸಮಸ್ಯೆ ಆಗಲ್ಲ. ಎಲ್ಲಿಂದ ಹುಡುಕ್ತಲ್ಲ ಡೈಲಾಗ್ಗಳನ್ನ. ಸಿನಿಮಾ ರೈಟರ್ ಕಣ KGF 3ಗೆ ಅವರನ್ನೇ ಸೆಲೆಕ್ಟ್ ಮಾಡ್ರ. ಸ್ಕ್ರಿಪ್ಟಿಗೆ ಕಟ್ಟು ರೈಟು ಕಣ. ಇಲ್ಲೋದ್ರೆ ಸಕಲೇಶ್ ಮೇನ್ ರೋಡ್ ಬೈತಿಯ ಬೇಡ, ದೂರ ಆಗುತ್ತೆ. ರೋಡ್ ಚೆನ್ನಾಗಿಲ್ಲ. ಕಾರ್ ತೆಗೆದ್ರೆ ಒಂದ್ ದಿವಸ ನಮ್ಮಲ್ಲಿ ಕಳೆದ ಹೋಯ್ತೀವಿ. ಶೋರಾ ಪಕ್ಕ ಈ ರೂಟ್ ಶಾಸ್ತ್ರ ಸಕಲೇಶ್ಪುರ ಹಿಂಗೆ ಇತ್ತಲ್ಲ, ಹಿಂಗ ಹೋಗ್ಬೋದು. ಅದೇ ಇದು ಹಿಂದೆ ಈ ರೂಟ್ ಹೇಳದ್ನಲ್ಲ, ಇನ್ನೊಂದ್ ರೂಟ್ ಅಲ್ಲಿ ಹೈದರಾಬಾದ್ ಫೋರ್ಟ್ ಹತ್ರ. ಗುಡ್ಡಿ ರೋಡ್ ಅಲ್ಲಿಗ ಚೆನ್ನಾಗಿಲ್ಲ ರೂಟ್, ಅದಕ್ಕೋಸ್ಕರ ಇದು ಚೆನ್ನಾಗೈತೆ. ಇಲ್ಲ ಬಂದು ಹಿಂದೆ ನೋಡ್ಕೊಂಡ್ರಿ. ಬರ ಫುಲ್ ಬರ. ಅಷ್ಟ್ ಚೆನ್ನಾಗಿ ಅಲ್ಲೇ ಹೇಳ್ತಿದ್ದೀನಿ, ಅಲ್ಲಿ ತಿರುಗಿಸ್ಕೊಳಬಿಟ್ಟು ಸುಂಬತ್ತವನೆ. ಸೊ ಗೈಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಆದಷ್ಟು ಬೇಗ ಬರ್ತೀನಿ. ಸ್ಟೇ ಟ್ಯೂನ್ಡ್. ಬೈ, ನಮಸ್ತೆ.